Hello guys, welcome back to my YouTube channel. Welcome to day in my vlog. ಸೊ ಇವತ್ತು ಸ್ವಲ್ಪ ಶಾಪಿಂಗು ಮತ್ತು ಕ್ಲೀನಿಂಗ್ ಎಲ್ಲ ಇತ್ತು, ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಕ್ರಿಸ್ಮಸ್ ಟ್ರೀ ನಾನು ಮೀಶೋಯಿಂದ ತರಿಸಿದ್ದೆ. ಕ್ರಿಸ್ಮಸ್ ಟೈಮಲ್ಲಿ ಫೋಟೋಶೂಟ್ ಮಾಡೋಣ ಮಗಳಿಗೆ ಅಂತ, ಬಟ್ ಅದು ತುಂಬ ಲೇಟಾಗಿ ಬಂತು, ಮಾಡೋಕ್ಕಾಗಲಿಲ್ಲ. ಅದನ್ನೆಲ್ಲ ಹಂಗೆ ಇಟ್ಬಿಟ್ಟಿದ್ದೆ, ಎತ್ತಿಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತೆಲ್ಲ ಎತ್ತಿಟ್ಬಿಡೋಣ, ಸುಮ್ಮನೆ ಈಚೆ ಇದ್ದರೆ ಧೂಳು ಹಿಡ್ದೆಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ನಾನೇನಂದರೆ ಇದನ್ನು ಹಂಗೆ ಕ್ಲೀನಾಗಿ ಪ್ರಿಸರ್ವ್ ಮಾಡಿದ್ರೆ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಫೋಟೋಶೂಟ್ ಟೈಮಲ್ಲಿ ಇದೆಲ್ಲ ಪ್ರಾಪ್ಸ್ ಯೂಸ್ ಮಾಡಿಕೊಂಡು ನಾವು ಮನೆಯಲ್ಲೇ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಹಾಗೆ ಎತ್ತಿಡ್ತಾ ಇದ್ದೀನಿ. ಅದು ಸ್ಯಾಂತಾ ಡ್ರೆಸ್ಸು ಅದೆಲ್ಲನೂ ಇದೆ ಹಾಗೇನೆ. ಮೇ ಬಿ ಅದು ಅವಳು ಸ್ವಲ್ಪ ದೊಡ್ಡವಳಾದ್ಮೇಲೆ ಆಗಲ್ಲ ಅನಿಸುತ್ತೆ, ಬಟ್ ಇದೆಲ್ಲ ಇಟ್ಟಿದ್ರೆ ಹಾಗೇನೆ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈಗಲಿಂದನೇ ಸ್ವಲ್ಪ ಪ್ರಾಪ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಆ ಟೈಮಲ್ಲಿ ಯಾವುದು ಐಡಿಯಾ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನಾನು ಅವಳಿಗೆ ಒಂದು 6 ಮಂತ್ಸ್ ಅಥವಾ ಆ ಥರ ಇದ್ದಾಗ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿದ್ರೆ ಸ್ಮೈಲ್ ಮಾಡ್ತಾಳೆ. ಅಟ್ಲೀಸ್ಟ್ 9 ಮಂತ್ಗಂತೂ ಮಾಡ್ತಾಳೆ ಅಂತ ಅನ್ಕೊತಾ ಇದ್ದೀನಿ. ಆ ಟೈಮಲ್ಲಿ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಅವಳು 9th ಮಂತ್ಗೆ ತೃಪ್ತಿಯಲ್ಲಿ ಮುಡಿ ಕೊಡಬೇಕು ಅಂದ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೊದಲು ಒಂದು ಫೋಟೋಶೂಟ್ ಮಾಡಿಸ್ಬೇಕು. ಅದಕ್ಕೆ ಇವೆಲ್ಲ ಪ್ರಾಪ್ಸ್ ಇದ್ದರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಇದು ಮತ್ತು ಮೊನ್ನೆ ಒಂದು ಎಲಿಫೆಂಟ್ ತರಿಸ್ಕೊಂಡೆ ಅಮೆಝಾನಿಂದ, ಅದನ್ನೆಲ್ಲನೂ ಎತ್ತಿಡ್ತಾ ಇದ್ದೀನಿ ಕ್ಲೀನಾಗಿ, ಸೊ ದಟ್ ಅವಳಿಗೆ ಫೋಟೋಶೂಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾವುದಾದ್ರೂ ಒಂದು ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ತರಿಸ್ಕೊಂಡಿದ್ದೀನಿ ನನ್ನ ಮಗಳಿಗೋಸ್ಕರ ಅಂತೆಲ್ಲ ಅಂತ ಅಂದ್ಬಿಟ್ಟು. ನನಗೆ ಫೀಡಿಂಗ್ ಡ್ರೆಸ್ಸಸ್ ಬೇಕಾಗಿತ್ತು, ಅದಕ್ಕೆ ತೊಗೊಬರೋಣ ಶಾಪಲ್ಲೇ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕರೆಸ್ಕೊಂಡಿದ್ದೆ. ಇಬ್ಬರು ಹೋಗ್ಬಿಟ್ಟು ಇಲ್ಲೇ ಟೌನಲ್ಲಿ ಒಂದು ಶಾಪಲ್ಲಿ ಎಲ್ಲ ಸಿಕ್ತು, ತೊಗೊಬಂದು. ಗೈಸ್, ಸೊ ಅರ್ಜೆಂಟಾಗಿ ನನಗೆ ಫೀಡಿಂಗ್ ಡ್ರೆಸ್ಸಸ್ ಬೇಕಾಗಿತ್ತು. ಇನ್ನೆರಡು ದಿನದಲ್ಲಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅನ್ಕೊತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನೆಲ್ಲ ನೋಡ್ಬೋದು. ನನಗೆ ನಾನು ಫೀಡಿಂಗ್ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ ನಾನು ಹೊರಗಡೆ ಹೋಗ್ತೀನಿ ಅಂತೆಲ್ಲ. ಅದಕ್ಕೆ ನಾನು ಫೀಡಿಂಗ್ ಡ್ರೆಸ್ಸಸ್ ಬಗ್ಗೆ ಎಲ್ಲ ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನನಗಿನ್ನೂ ಕಮ್ಮಿಗೆ ಸಿಗ್ತಾಯಿತ್ತು ಆರಾಮಾಗಿ. ಬಟ್ ಇವಾಗ 2 ದಿನದಲ್ಲಿ ಎಲ್ಲ ನನಗೆ ಬರೋ ಥರ ಯಾವುದೂ ಇರಲಿಲ್ಲ. ಮತ್ತು ಪ್ಲಸ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಬೇಗ ಸಿಗೋದೇನೋ, ಇಲ್ಲಿ ನನಗೆ ಆ ಥರ ಅಪರ್ಚುನಿಟಿ ಇಲ್ಲ. ನನಗೆ 2 ಡೇಸ್ಗಿಲ್ಲ ಡೆಲಿವರಿ, ಆ ಥರ ಅಪರ್ಚುನಿಟೀಸ್ ಯಾವುದೂ ಇಲ್ಲ. ಅದಕ್ಕೆ ನಾರ್ಮಲಾಗಿ ಸ್ಟೋರ್ಗೆ ಹೋಗ್ಬಿಟ್ಟು ತೊಗೊಬಂದೆ. ಸೊ ನಾನು ಬಂದು 3 ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಇದು 3. ಆ್ಯಕ್ಚುಲಿ ಗೌನ್ ಟೈಪ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೋಗಿದ್ದು, ಬಟ್ ಎಲ್ಲೂ ನನಗೆ ಗೌನ್ ಟೈಪ್ ಸಿಗಲಿಲ್ಲ. ಐದರ್ ಕಟ್ಟಿರೋ ಥರ ಕುರ್ತಾ ಟಾಪು, ಇಲ್ಲಾಂದರೆ ಫುಲ್ಲು ಇದನ್ನೇನು ಅನಾರ್ಕಲಿ ಕುರ್ತಾ ಅಂತೀವ ಏನು, ಫುಲ್ ರೌಂಡ್ ಇದು, ಆ ಥರ ಸಿಕ್ಕಿದೆ ಅಷ್ಟೇನೆ. ಅದರಲ್ಲೇ ತೊಗೊಂಡೆ. ಬೇಕು ಅಂದರೆ ಡ್ರೆಸ್ ಥರನೂ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಬಂದು ಫಸ್ಟು ಬ್ಲ್ಯಾಕು. ಸೊ ಇಲ್ಲಿ ಜಿಪ್ ಇದೆ ನಮಗೆ, ಇಲ್ಲಿ ಫೀಡಿಂಗ್ ಮಾಡೋದಕ್ಕೆ ಇಲ್ಲಿ ಈ ಥರ ಜಿಪ್ ಇದೆ, ಆರಾಮಾಗುತ್ತೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಸೊ ನನಗೆ ಗೊತ್ತಿರೋಂಗೆ ಒಂದು 7 hours ಆದರೂ ಟ್ರಾವೆಲ್ ಇದೆ. ಆ ಟೈಮಲ್ಲಿ ಬೇರೆ ಕುರ್ತಾ ಅದೆಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಈ ಥರ ಆದರೆ ಆರಾಮಾಗಿ ಕಾರಲ್ಲೂ ಫೀಡ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಒಂದು ತೊಗೊಂಡೆ. ಇನ್ನು ಬಂದುಬಿಟ್ಟು ಇದು ಸೇಮ್ ಅದೇ ಥರನೇ, ಇದೊಂದು ಗ್ರೀನ್ ಕಲರಲ್ಲಿ ಇದೊಂದು ತೊಗೊಂಡಿದ್ದೀನಿ.
ಎಲ್ಲನೂ ಇಲ್ಲಿ ಕವರ್ ಆಗೋ ಥರ. ಸೊ ಇದನ್ನು ಬೇಕಾದರೆ ಇದ್ರ ಡ್ರೆಸ್ ಟೈಪು ಹಾಕ್ಕೋಬೋದು ನಾವು, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನಿಮಗೇನು ಪ್ರಾಬ್ಲಮ್ ಇಲ್ಲ ನಾನು ಹಾಕ್ಕೋತೀನಿ ಡ್ರೆಸ್ ಟೈಪ್ ಅಂತ ಅಂದರೆ ಅದು ಹಾಕ್ಕೋಬೋದು. ಇದೆಲ್ಲನೂ ಇದೇ ಎಕ್ಸಾಕ್ಟ್ ಅಲ್ಲಿರೋ ಸಿಮಿಲರ್ ಆಗಿ ಅಮೆಝಾನಲ್ಲಿ ಮೀಶೋದಲ್ಲೆಲ್ಲ ಇದು ಸಿಗುತ್ತೆ. ಸೊ ಹುಡುಕಿ ಇನ್ನೂ ಚೆನ್ನಾಗಿರೋದೂ ಸಿಗುತ್ತೆ. ಮೆಟೀರಿಯಲ್ ಬಂದರೆ ಎಲ್ಲ ಕಾಟನ್ನೇ, ಬಟ್ ಇವ್ಯಾವೂ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡೋಕ್ಕಾಗಲ್ಲ, ಹ್ಯಾಂಡ್ ವಾಶೇ ಮಾಡಬೇಕು. ನಾವು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಈ ಗೋಲ್ಡ್ ಪ್ರಿಂಟ್ ಎಲ್ಲನೂ ಹೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಬಟ್ ಹ್ಯಾಂಡ್ ವಾಶ್ ಮಾಡಿಕೊಂಡ್ರೆ ಏನು ಇದಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಬಾಳಿಕೆ ಬರುತ್ತೆ. ಸೊ ನಾನು ಈ 3ರಿಂದನೂ 1200 ಪೇ ಮಾಡಿದೆ, 400 ಪರ್ ಪೀಸ್ ಆ ಥರ ಅಂದ್ಕೊಳ್ಳಿ. ಬಟ್ ಇದರಲ್ಲಿ ಇದು ಸ್ವಲ್ಪ ಕಮ್ಮಿ, ಇವೆರಡು ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಟೋಟಲ್ ಆಗಿ 1400 ಪೇ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ ಒಣಗಿರೋ ಬಟ್ಟೆ ಎಲ್ಲ ಒಳಗೆ ತಂದಿಟ್ಟಿದ್ರು. ಅದರಲ್ಲಿ ನಂದು ಮತ್ತು ಪಾಪು ಬಟ್ಟೆಗಳೆಲ್ಲ ಇತ್ತು. ಅದನ್ನೆಲ್ಲ ಸ್ವಲ್ಪ ಮರ್ಚಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮರ್ಚೆತ್ತಿಡ್ತಾ ಇದ್ದೆ. ಸೊ ಗೈಸ್, ನನಗಂತೂ ವಾಯ್ಸ್ ಓವರ್ ಕೊಡೋದಕ್ಕಿಂತ ವಿಡಿಯೋದಲ್ಲಿ ಮಾತಾಡೋದೇ ಬೆಸ್ಟ್ ಅನ್ನಿಸ್ತಾ ಇದೆ. ಯಾಕೋ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮಾತುಗಳು ಬರ್ತಾ ಇಲ್ಲ, ಎಷ್ಟೊಂದು ಸರಿ ರೀಟೇಕ್ ಮಾಡ್ತಾ ಇದ್ದೀನಿ. ಮೇ ಬಿ ಸ್ಟಾರ್ಟಿಂಗ್ ಆಗಿರೋದ್ರಿಂದನೂ ಏನೋ ಗೊತ್ತಿಲ್ಲ, ಅಷ್ಟು ಬೇಗ ವರ್ಡ್ಸ್ ಅದೆಲ್ಲ ಬರ್ತಲ್ಲ. ಯೂಶ್ವಲಿ ಮಾತಾಡಬೇಕಾದ್ರೆ ತುಂಬಾ ಮಾತಾಡ್ತೀನಿ, ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೇ ಯಾಕೆ ಅಂತ ಗೊತ್ತಿಲ್ಲ, ನೆನಪಿಟ್ಕೊಂಡಿರೋದನ್ನು ಮಾತಾಡೋಕ್ಕಾಗ್ತಾಯಿಲ್ಲ. ಸೊ ನೋಡೋಣ ನೆಕ್ಸ್ಟ್ ಎಲ್ಲ ಏನು ಮಾಡಬೇಕು ಅಂತ ಸ್ವಲ್ಪ ಥಿಂಕ್ ಮಾಡಬೇಕು. ಒಂದು ನಿಮಿಷ ಆಮೇಲೆ ಸ್ಟಾರ್ಟ್ ಮಾಡಿ. ಅಲ್ಲ ಮಾತಾಡೋಕ್ಕೆ ನಿಮ್ದು ಹಬ್ಬಕ್ಕೆ ಒಂದು ನಮ್ಮನೇಲಿ ಏನು ಅಂದರೆ TV ಕ್ಯಾಬಿನೆಟ್ ಅಲ್ದಿರ ಈ ಥರ ಸಪ್ರೇಟಾಗಿ ಒಂದು ನಮ್ಮನೇಲಿ ಏನು ಅಂದರೆ TV ಕ್ಯಾಬಿನೆಟ್ ಅಲ್ದಿರ ಈ ಥರ ಒಂದು ಸಪ್ರೇಟಾಗಿ ಒಂದು ಶೋಕೇಶ್ ಇದೆ. ಸೊ ಇದರಲ್ಲಿ ನಾವು ಕ್ರಾಕರೀಸ್ ಏನಾದರೂ ಇಟ್ಕೋಬೋದು. ಇದು ಬಂದ್ಬಿಟ್ಟು ಹಾಲ್ಗೂ ಮತ್ತು ಕಿಚನ್ಗೂ ಎರಡಕ್ಕೂ ಮಧ್ಯದಲ್ಲಿದೆ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡದಾಗಿ ಸ್ಪೇಸ್ ಇದೆ, ಇಲ್ಲಿ ಬೇಕಾದ್ರೆ ನಾವು ಫುಡ್ಡು ಸಹ ಪಾಸ್ ಮಾಡ್ಕೋಬೋದು. ಇಲ್ಲಿ ನಾವಿನ್ನೂ ಕರೆಂಟ್ ಏನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಜಸ್ಟ್ ನಮ್ಮ ಹತ್ರ ಏನಿತ್ತು ಅದನ್ನು ರ್ಯಾಂಡಮಾಗಿ ಜೋಡಿಸಿದ್ದೀವಿ ಅಷ್ಟೇನೆ. ನಾನು ಇದಕ್ಕೆ ಫುಲ್ಲು ಕಿಚನ್ ಸೆಟ್ಸೇ ತಂದು ಫಿಲ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಆರ್ಡರ್ ಮಾಡಬೇಕು, ಬಟ್ ಇನ್ನೂ ಟೈಮ್ ಸಿಕ್ಕಿಲ್ಲ ಮಾಡೋದಕ್ಕೆ. ಇದನ್ನು ಏನಾದರೂ ಕ್ಲೀನಾಗಿ ಒಂದು ಶೋ ಪೀಸ್ ಥರನೇ ಆರ್ಗನೈಸ್ ಮಾಡಿಬಿಟ್ಟು ಇಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಈಗ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಅಮ್ಮ ಇಟ್ಕೊಂಡು ಇದನ್ನೆಲ್ಲ ತೆಗೆದು ಅಟ್ಲೀಸ್ಟ್ ಕ್ಲೀನಾಗಿ ಒರೆಸಿ ಇಟ್ಬಿಡೋಣ, ಆಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಅಂದರು. ಸೊ ಇಲ್ಲಿರೋ ಐಟಮ್ ಎಲ್ಲ ತೆಗೆದ್ಬಿಟ್ಟು ಇದನ್ನು ಒರೆಸ್ಬಿಡ್ತೀವಿ. ಅದಾದಮೇಲೆ ಇರೋದನ್ನ ಸುಮ್ಮನೆ ಇಲ್ಲಿ ರ್ಯಾಂಡಮಾಗಿ ಜೋಡಿಸ್ತೀವಿ ಕರೆಂಟು. ಬಟ್ ಇದೆಲ್ಲ ಆದಮೇಲೆ ಈ ಸ್ವಲ್ಪ ಟ್ರಾವೆಲ್ಲು ಇದೆಲ್ಲ ಮುಗ್ದಾದ್ಮೇಲೆ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದೆಲ್ಲ ನಾನು ಎಲ್ಲ ಆನ್ಲೈನಲ್ಲೇ ಮಾಡಬೇಕು. ಇಲ್ಲಿ ನನಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಬ್ಯಾಂಗ್ಳೂರಲ್ಲಿದ್ದೋ, ಚಿಕ್ಕಬಳ್ಳಾಪುರಕ್ಕೆ ರೀಸೆಂಟಾಗಿ ಶಿಫ್ಟ್ ಆಗಿದ್ದು. ಸೊ ಐಡಿಯಾ ಇಲ್ಲ ಇಲ್ಲಿ ಏನೇನು ಸಿಗಲ್ಲ ಅಂತ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ನಿಮಗೂ ಲಿಂಕ್ ಕೊಡೋಕ್ಕೆಲ್ಲ ಆರಾಮಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಆನ್ಲೈನಲ್ಲೇ ಆರ್ಡರ್ ಮಾಡ್ತೀನಿ. ನಾನು ಆರ್ಡರ್ ಮಾಡಿ ಇಲ್ಲೆಲ್ಲನೂ ಡಿಫ್ರೆಂಟ್ ಸೆಟ್ಸ್ನ ಆರ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಗ್ಲಾಸಸ್ ಎಲ್ಲರೂ ತುಂಬ ಹಳೇದಾಗಿದೆ, ಇದು ಅಷ್ಟೇನೆ. ಎಷ್ಟು ಕ್ಲೀನ್ ಮಾಡಿದ್ರು ಈ ಮಾರ್ಕ್ಸ್ ಎಲ್ಲ ನಮ್ಗೆ ಹೋಗ್ತಾ ಇಲ್ಲ. ಇದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು, ಬಟ್ ಏನು ಮಾಡಬೇಕು, ಒಂದೆರಡು ವೀಡಿಯೋಗಳು ನೋಡಿದ್ದೀನಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡೋಣ, ಆದರೆ ಅದು ಮಾಡ್ತೀನಿ. ಇಲ್ಲ ಅಂತಂದರೆ ಇರೋದನ್ನೇ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಒರೆಸ್ಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈಗ ಪ್ರೆಸೆಂಟ್ ಇದನ್ನೆಲ್ಲ ತೆಗೆದ್ಬಿಟ್ಟು ಒರೆಸ್ಕೊಂಡ್ಬಿಡೋಣ. ಸೊ ಇದು ಬಂದು ಹ್ಯಾಂಡ್ ಮೇಡ್ ಮಾಡಿರೋದು, ಇದು ನಮ್ಮ ಅಕ್ಕ ಮಾಡಿರೋದು. ಸೊ ಹೀಗಿಟ್ಟರೆ ಇದು ಲೋಟಸ್ ಶೇಪಲ್ಲೂ ಬರುತ್ತೆ. ಇಲ್ಲೆಲ್ಲ ಪರ್ಲ್ಸ್ ಹಾಕಿ ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಅಕ್ಕಗೆ ತುಂಬ ಕ್ರಿಯೇಟಿವ್ ಇದೆ. ಅವ್ರ ಹೆಸರು ಲಾವಣ್ಯ ಅಂತಾನೆ. ಸೊ ಈ ಥರ ಎಲ್ಲ ತುಂಬ ಚೆನ್ನಾಗಿ ಅವರು ಮಣ್ಣಿಂದ ಮಾಡೋ ಓಲೆಗಳು ಮತ್ತು ಪೇಪರಲ್ಲಿ ಮಾಡೋ ಕ್ರಾಫ್ಟ್ಸು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ಕರೆಂಟ್ ಈವೆಂಟ್ ಆರ್ಗನೈಸ್ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜು ಇದೆ, ಆದರೆ ಟ್ಯಾಗ್ ಮಾಡ್ತೀನಿ ಕೆಳಗಡೆ ನೋಡಿ. ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ, ಚಿಕ್ಕಬಳ್ಳಾಪುರದ್ದು ಎಲ್ಲ ಟ್ರಾವೆಲ್ ಇದೆ, ಗೊತ್ತಿಲ್ಲ ಇಲ್ಲೆಲ್ಲ ಮಾಡ್ತಾರಾ ಇಲ್ವಾ ಅಂತ. ಬಟ್ ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಏನಕ್ಕೆ ಸ್ಪೆಷಲ್ ಅಂದರೆ ಒಂದು ಥೀಮು. ಸೊ ಇವಾಗ ಇಫ್ ಇನ್ ಕೇಸ್ ನಿಮಗೆ ಸ್ಪೈಡರ್ ಮ್ಯಾನ್ ಥೀಮಲ್ಲಿ ಬೇಕು, ಅಥವಾ ಯಾವುದೋ ಒಂದು ಕಾರ್ಟೂನ್ ಇದೆ, ಮೋವಾನ ಆ ಥರ ಯಾವುದೋ ಕಾರ್ಟೂನ್ ಇದೆ, ಆ ಥರ ಕಾರ್ಟೂನ್ ಥೀಮ್ಸಲ್ಲಿ ಬೇಕು ಅಂತಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ.
ತುಂಬ ಯೂನಿಕ್ಕಾಗಿ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ ಐಡಿಯಾಸ್ ಎಲ್ಲ ಮಾಡ್ತಾರೆ ನಮ್ಮ ಅಕ್ಕ. ಅವ್ರ ಮದುವೆಯಲ್ಲಿ ಸ್ಪೆಷಲಿ ಅವ್ರ ಮದುವೆಯಲ್ಲಿ ಪ್ರತಿಯೊಂದಕ್ಕೂ ಒಂದು ನಾವು ಈಗ ನಾರ್ಮಲಾಗಿ ಬಳೆಗಳು ಕೊಡಬೇಕು ಅಂತ ಅಂದರೆ ಸುಮ್ಮನೆ ಒಂದು ಗ್ಲಾಸ್ಗಲ್ಲೋ ಅಥವಾ ಸುಮ್ಮನೆ ಕೊಟ್ಬಿಡ್ತೀವಿ. ನಮ್ಮ ಅಕ್ಕ ಆ ಥರ ಮಾಡಿರಲಿಲ್ಲ. ಅದಕ್ಕೂ ಒಂದು ಪಿಲ್ಲೋ ಟೈಪ್ ಆ ಸೈಜಲ್ಲಿ ಮಾಡಿಬಿಟ್ಟು ಅದರಲ್ಲಿ ಬಳೆಗಳು ಹಾಕಿ ಆ ಥರ ಕೊಟ್ಟಿದ್ರು. ಪ್ರತಿಯೊಂದಕ್ಕೂ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಈ ಥರ DIYs ಎಲ್ಲ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರದ್ದು ನಾನು ಹೇಳಿದ್ನಲ್ವ ಈವೆಂಟ್ ಪೇಜ್ನ ಆದರೆ ಟ್ಯಾಗ್ ಮಾಡ್ತೀನಿ ನಾನು. ಬ್ಯಾಂಗ್ಳೂರಲ್ಲಿರೋರು ಕಾಂಟ್ಯಾಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಇದು ಅಷ್ಟು ಅವರೇ ಮಾಡಿಕೊಟ್ಟಿದ್ದು. ನಮ್ಮಮ್ಮ ಹೋದಾಗ ನಮಗೆ ಅಂತ ಒಂದು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ವರಮಹಾಲಕ್ಷ್ಮಿ ಅದೆಲ್ಲ ಇಟ್ಟಾಗ ಇದರಲ್ಲೆಲ್ಲ ಫ್ಲವರ್ಸ್ ಇಟ್ಬಿಟ್ಟು ಇಟ್ಟರೆ ಈ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದಿದೆ ನಮ್ಮ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಶೈಲಜಾ ಕಿಚನ್. ಸೊ ಇವತ್ತು ನಮ್ಮ ಮನೇಲಿ ಚಿಕನ್ ಗ್ರೇವಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಮತ್ತು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಬಾಡಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಜಾರ್ಗೆ 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮೆಣಸು, ಚಕ್ಕೆ, 2 ಲವಂಗ, 10 ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಆನಿಯನ್ನು, ಕೊತ್ತಂಬರಿ, ಹಾಫ್ ಟೊಮೆಟೊ ಮತ್ತು ಪುದೀನ ಇಷ್ಟನ್ನು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದಾದಮೇಲೆ ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಚಿಕನ್ನ ಚೆನ್ನಾಗಿ ತೊಳೆದು ಫಸ್ಟು ಚಿಕನ್ ಹಾಕ್ಕೋಬೇಕು. ಅದಾದಮೇಲೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನೀರು ಥರ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾವು ಆಗಲೇ ಹಾಫ್ ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡ್ವಲ್ಲ, ಇನ್ನು ಮಿಕ್ಕಿರೋ ಹಾಫ್ ಟೊಮೊಟೊನ ಇಲ್ಲಿ ಹಾಕ್ಕೋಬೇಕು. ಇದೆಲ್ಲ ಆಗಿ ಚೆನ್ನಾಗಿ ಅದು ಬೆಂದು ಸ್ವಲ್ಪ ನೀರು ಥರ ಬಿಡುತ್ತೆ. ಇದು ಬಿಟ್ಟಾದಮೇಲೆ ಸ್ವಲ್ಪ ಧನಿಯಾ ಪೌಡರು, ಅದಾದಮೇಲೆ 1 ಟೀ ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿ ನಾವೇನು ರುಬ್ಬಿರ್ತೀವಲ್ವ ಫಸ್ಟು ಇದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಕಲಾಕಬೇಕು. ಸೊ ಇದು ಗ್ರೇವಿ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು, ಅದಕ್ಕೆ ನಾವು ವಾಟರ್ ಜಾಸ್ತಿ ಹಾಕಿದ್ದೀವಿ. ನೀವು ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ ಹಾಕ್ಕೋಬೋದು. ನಿಮಗಿಲ್ಲ ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಧನಿಯಾ ಪೌಡರ್ ಅದೆಲ್ಲ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಇಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೂ ಮುಂದೆ ವೀಡಿಯೋಸ್ ಹಾಕೋದಕ್ಕೆಲ್ಲ ಒಂದು ಎಂಕರೇಜ್ಮೆಂಟ್ ಅಂತ ಸಿಗುತ್ತೆ. ದಿನ ಸಬ್ಸ್ಕ್ರೈಬರ್ಸ್ ಹೆಚ್ಚಾದಂಗೆಲ್ಲ ನನಗೂ ವೀಡಿಯೋ ಮಾಡಬೇಕು ಅನ್ನೋ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಇದೆಲ್ಲ ಚಿಕನ್ ಗ್ರೇವಿ ಎಲ್ಲ ಆದಮೇಲೆ ನಮ್ಮ ಮನೇಲಿ ಯೂಶ್ವಲಿ ನೈಟ್ ಟೈಮ್ ಮುದ್ದೆ ಮಾಡ್ಕೋತೀವಿ. ಸೊ ಗ್ರೇವಿ ಜೊತೆಗೆ ಮುದ್ದೆ ಅಲ್ದಿರ ಚಪಾತಿ, ಪೂರಿ ಮತ್ತು ಪರೋಟ ಸಹ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೀವು ಈ ಗ್ರೇವಿನ ಟ್ರೈ ಮಾಡಿ, ಹೇಗಿದೆ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಆಗಿದೆ ಏನು ಅಂತ. ಸೊ ಗೈಸ್, ಮೇಯ್ನ್ ಡಿಸ್ಕ್ಲೇಮರ್ ಏನು ಅಂದರೆ ಇದು ನಾನು ಮಾಡಿರೋದಲ್ಲ. ಫಸ್ಟಲ್ಲೇ ಹೇಳಿದ್ದೀನಿ ಶೈಲಜಾ ಕಿಚನ್ ಅಂತ. ಇದು ನಮ್ಮಮ್ಮ ಪ್ರಿಪೇರ್ ಮಾಡ್ತಾ ಇರೋದು. ನಾನು ಜಸ್ಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಇಷ್ಟು ಕಷ್ಟ ಆಗ್ತಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ನಾನು ಪ್ರಿಪೇರ್ ಮಾಡಿರೋದಲ್ಲ, ನಮ್ಮ ಮಮ್ಮಿ ಪ್ರಿಪೇರ್ ಮಾಡಿರೋದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ.